ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೀನ್ಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೀನ್ಸಲ್ಲಿ ಅಂತಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತೀವಿ. 8 ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಅಂತ ಹೇಳಿದ್ದೆ. ಅದರಲ್ಲಿ ಫಸ್ಟ್ ರಿಯಾಕ್ಷನ್ಸ್ ಯಾವುದು, ಅಡಿಷನ್ ಆಫ್ ಡೈಹೈಡ್ರೋಜನ್ ಎಕ್ಸ್ಪ್ಲೇನ್ ಮಾಡಾಗಿದೆ, ಅಡಿಷನ್ ಆಫ್ ಹ್ಯಾಲೋಜನ್ಸು ಸಹ ಎಕ್ಸ್ಪ್ಲೇನ್ ಮಾಡಾಗಿದೆ. ಅದ್ರ ಜೊತೆಗೆ 2 ರೂಲ್ಸ್, ಇಂಪಾರ್ಟೆಂಟ್ ರೂಲ್ಸ್ ಕಲ್ತ್ಕೋಬೇಕು ಅಂತ ಹೇಳಿದೆ. ಯಾವ್ದು ಮಾರ್ಕೋನಿಕಫ್ಸ್ ರೂಲು ಮತ್ತು ಅದ್ರ ಜೊತೆಗೆ ಆಂಟಿ ಮಾರ್ಕೋನಿಕಫ್ಸ್ ರೂಲು, ಇದೆರಡನ್ನೂ ಸಹ ಎಕ್ಸ್ಪ್ಲೇನ್ ಮಾಡಾಗಿದೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಬಂದು ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸು ಮತ್ತು ಅಡಿಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್, ಅಡಿಷನ್ ಆಫ್ ವಾಟರ್, ಈ 3 ರಿಯಾಕ್ಷನ್ಸನ್ನು ಸಹ ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ರಿಯಾಕ್ಷನ್ಸು ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್. ಸೊ ಹೈಡ್ರೋಜನ್ ಹ್ಯಾಲೈಡ್ಸ್ ಅಂತಂದರೆ ಜನರಲ್ ಆಗಿ ಏನು ಬರೀತೀವಿ ನಾವು, HX ಅಂತ ಬರಿತೀವಿ. ಈ X ಏನಾಗಿರ್ಬೋದು ಅಂತಂದರೆ ಮೇ ಬಿ ಓಕೆ, ಸೊ ಫ್ಲೋರೈಡ್ ಆಗಿರ್ಬೋದು ಅಥವಾ ಕ್ಲೋರೈಡ್ ಆಗ್ಬೋದು ಅಥವಾ ಬ್ರೋಮೈಡ್ ಆಗ್ಬೋದು ಅಥವಾ ಅಯೋಡೈಡ್ ಆಗ್ಬೋದು. ಓಕೆ, ಸೊ ಇವಾಗ HF ಅಂತ ಕರಿತೀವಿ ನಾವು, ಹೈಡ್ರೋಜನ್ ಫ್ಲೋರೈಡ್ ಅಂತ ಕರಿತೀವಿ. HCl9 ಅಂತ ಕರಿತೀವಿ, ಹೈಡ್ರೋಜನ್ ಕ್ಲೋರೈಡ್ ಅಂತ ಕರಿತೀವಿ. ಹಾಗೆಯೇ HBr ಏನಂತ ಕರಿತೀವಿ ನಾವು, ಹೈಡ್ರೋಜನ್ ಬ್ರೋಮೈಡ್ ಅಂತ ಕರಿತೀವಿ. ಹಾಗೆ HI ಏನಂತ ಕರಿತೀವಿ ನಾವು, ಹೈಡ್ರೋಜನ್ ಅಯೋಡೈಡ್ ಅಂತ ಕರಿತೀವಿ. ಓಕೆ, HCl ಇನ್ನೂ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಅಂತಲೂ ಕರಿತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಏನು ಅಂತಂದರೆ ಈ ಆಲ್ಕೈನ್ಸ್, ಈ ಹೈಡ್ರೋಜನ್ ಹ್ಯಾಲೈಡ್ಸು ಆಲ್ಕಿನ್ಸ್ಗೆ ಯಾವ ಥರ ಅಡಿಷನ್ ಆಗುತ್ತೆ ಅಂತ ನೋಡೋಣ. ಆಲ್ಕಿನ್ಸ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ಸ್ ಟು ಗಿವ್ ಟು ಫಾರ್ಮ್ ಆಲ್ಕೈಲ್ ಹ್ಯಾಲೈಡ್ಸ್. ನೋಡಿ, ಆಲ್ಕಿನ್ಸು ಹೈಡ್ರೋಜನ್ ಹ್ಯಾಲೈಡ್ ಜೊತೆಗೆ ರಿಯಾಕ್ಟ್ ಆದಾಗ ಅವಾಗ ನಮಗೆ ಬರೋ ಪ್ರಾಡಕ್ಟನ್ನು ಏನಂತ ಕರಿತೀವಿ ನಾವು, ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ ನಾವು. ಓಕೆ, ಆಲ್ಕೈಲ್ ಹ್ಯಾಲೈಡ್ಸ್ ಅಂತಂದರೆ ಗೊತ್ತಿದೆ ನಮಗೆ, ಆಲ್ಕೈನಿಂದ ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿದ್ರೆ ಆಲ್ಕೈಲ್ ಆಗುತ್ತೆ. ಸೊ ಆ ಹೈಡ್ರೋಜನ್ ರಿಮೂವ್ ಮಾಡ್ತೀವಲ್ಲ, ಅದ್ರ ಬದಲು ಒಂದು ಹ್ಯಾಲೋಜನ್ನ ಸೇರಿಸಿದ್ರೆ ಅದು ಆಲ್ಕೈಲ್ ಹ್ಯಾಲೈಡ್ಸ್ ಆಗುತ್ತೆ. ಸೊ RX, ಜನರಲ್ ಆಗಿ ನಾವು RX ಅಂತ ಕರಿತೀವಿ ಇದನ್ನು. ಓಕೆ, ನೆಕ್ಸ್ಟ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಅಮಾಂಗ್ ಹೈಡ್ರೋಜನ್ ಹ್ಯಾಲೈಡ್ಸ್. ಇವಾಗ ಹೈಡ್ರೋಜನ್ ಹ್ಯಾಲೈಡ್ಸ್ ಇಷ್ಟೊಂದು ಯೂಸ್ ಮಾಡೋದು ಅಲ್ವಾ ನಾವು. ಸೊ ಹೈಡ್ರೋಜನ್ ಫ್ಲೋರೈಡು, ಹೈಡ್ರೋಜನ್ ಕ್ಲೋರೈಡು, ಹೈಡ್ರೋಜನ್ ಬ್ರೋಮೈಡ್, ಹೈಡ್ರೋಜನ್ ಅಯೋಡೈಡು. ಸೊ ಈ ರಿಯಾಕ್ಟಿವಿಟಿ ತೊಗೊಂಡ್ರೆ ಅಂದರೆ ರೇಟ್ ಆಫ್ ದ ರಿಯಾಕ್ಷನ್ಸ್ ತೊಗೊಂಡ್ರೆ ಯಾವುದರಲ್ಲಿ ಫಾಸ್ಟಾಗಿ ರಿಯಾಕ್ಷನ್ಸ್ ಆಗುತ್ತೆ ಅಂತಂದರೆ ನೋಡಿ, ಹೈಡ್ರೋಜನ್ ಅಯೋಡೈಡ್ ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ ದ್ಯಾನ್ ದ ಹೈಡ್ರೋಜನ್ ಬ್ರೋಮೈಡ್, ಆಫ್ಟರ್ ದ ಹೈಡ್ರೋಜನ್ ಕ್ಲೋರೈಡ್, ನೆಕ್ಸ್ಟ್ ಹೈಡ್ರೋಜನ್ ಫ್ಲೋರೈಡ್. ಓಕೆ, ಈ ಥರ ಇರುತ್ತೆ ರಿಯಾಕ್ಟಿವಿಟಿದು ರೇಟ್. ಓಕೆ, ರೇಟ್ ಆಫ್ ದ ಏನಂತ ಕರಿತೀವಿ, ರಿಯೇಜೆಂಟ್, ಅನ್ಸಿಮೆಟ್ರಿಕಲ್ ರಿಯೇಜೆಂಟ್. ನೆಕ್ಸ್ಟ್ ದ ಅಡಿಷನ್ ಆಫ್ HX ಇಸ್ ಗವರ್ನಡ್ ಬೈ ಮಾರ್ಕೋನಿಕಫ್ಸ್ ರೂಲ್. ನಿಮ್ಗೆ ಆಲ್ರೆಡಿ ಮಾರ್ಕೋನಿಕಫ್ಸ್ ರೂಲ್ಸ್ ಅಂತಂದರೆ ಏನು ಅಂತ ಹೇಳ್ಕೊಟ್ಟಿದ್ದೀನಿ ನಾನು. ಸೊ ಏನಾಗುತ್ತೆ ಅಂತಂದರೆ ಈ HX ಆಲ್ಕಿನ್ಗೆ ಹ್ಯಾಡ್ ಆಗೋದು ಏನು ಫಾಲೋ ಮಾಡುತ್ತೆ, ಇದು ಮಾರ್ಕೋನಿಕಫ್ಸ್ ರೂಲ್ಸನ್ನು ಫಾಲೋ ಮಾಡುತ್ತೆ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಸಿಮಿಟ್ರಿಕಲ್, ನೋಡಿ ಎರಡು ಅನ್ಸಿಮಿಟ್ರಿಕಲ್ ಆಗಿದ್ದರೆ ಮಾರ್ಕೋನಿಕಫ್ಸ್ ರೂಲ್ ಆಗುತ್ತೆ. ಸೊ ಫಸ್ಟ್ ಏನು ಮಾಡ್ತೀನಿ ನಾನು, ಈಥಿನ್ ತೊಗೊತೀನಿ. ಈಥಿನ್ ಅಂತಂದರೆ ಗೊತ್ತಿದೆ, CH2 ಡಬಲ್ ಬಾಂಡು CH2, ದಿಸ್ ಇಸ್ ಈಥಿನ್. ಸೊ ಇದು ಸಿಮಿಟ್ರಿಕಲ್ ಆಲ್ಕಿನ್ ಆಯಿತು. ಈ ಸಿಮಿಟ್ರಿಕಲ್ ಆಲ್ಕಿನ್ಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ HBr ಆ್ಯಡ್ ಮಾಡೋಣ. ಸೊ HBr ಆ್ಯಡ್ ಮಾಡ್ತಾ ಇದ್ದಂಗೆ ನನಗೆ ಬರೋ ಪ್ರಾಡಕ್ಟ್ ಏನಾಗಿರುತ್ತೆ ಅಂತಂದರೆ ನೋಡಿ, ಸೊ ಹೈಡ್ರೋಜನ್ ಬ್ರೋಮೈಡು ಡಿಸೋಸಿಯೇಟೆಡ್ ಆಗ್ತಾ ಇದ್ದಂಗೆ ನಿಮಗೆ ಏನೇನು ಸಿಗುತ್ತೆ ಫಸ್ಟ್ ಅದು ಅರ್ಥ ಮಾಡ್ಕೊಂಡಿರಬೇಕು ನೀವು. H+ ಸಿಗುತ್ತೆ ಮತ್ತು ಇನ್ನೊಂದು ಏನು ಸಿಗುತ್ತೆ, Br- ಸಿಗುತ್ತೆ ಅಲ್ವಾ. ಸೊ H+ ಏನಂತ ಕರಿತೀವಿ ನಾವು, ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. Br- ಏನಂತ ಕರಿತೀವಿ, ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಸೊ ಇದು ಆ್ಯಡ್ ಆದಾಗ ನಮಗೆ ನೋಡಿ ಪ್ರಾಡಕ್ಟು H+, ಓಕೆ, ಲೆಫ್ಟ್ ಕಾರ್ಬನ್ ಅಂತ ತೊಗೊಂಡು ಇದನ್ನು ರೈಟ್ ಕಾರ್ಬನ್ ಅಂತ ತೊಗೊಂಡು ಡಬಲ್ ಬಾಂಡ್ಗೆ, ಲೆಫ್ಟ್ ಕಾರ್ಬನ್ಗಾದರೂ ಆ್ಯಡ್ ಆಗ್ಬೋದು, ರೈಟ್ ಕಾರ್ಬನ್ಗಾದರೂ ಆ್ಯಡ್ ಆಗ್ಬೋದು, ಯಾವುದೇ ಕಾರ್ಬನ್ಗೆ ಆ್ಯಡ್ ಆದರೂ ಪ್ರಾಡಕ್ಟ್ ಸೇಮ್ ಇರುತ್ತೆ. ನಿಮಗೆ ಲಾಸ್ಟ್ ಯಾವುದೋ ಮಾರ್ಕೋನಿಕಫ್ಸ್ ರೂಲಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ ಇವಾಗ, C. ಓಕೆ, ಸೊ H2 ಇಲ್ಲಿ ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ CH2 ಆಗುತ್ತೆ. ಸೊ ಇಲ್ಲೇನು ಮಾಡೋಣ, Br ಆ್ಯಡ್ ಮಾಡೋಣ. ಇದಕ್ಕೇನು ಮಾಡೋಣ, ಹೈಡ್ರೋಜನ್ ಆ್ಯಡ್ ಮಾಡೋಣ. ಸೊ ಪ್ರಾಡಕ್ಟ್ ಏನಾಗುತ್ತೆ ನೋಡಿ, ನಮಗೆ ಇವಾಗ ನೇಮಿಂಗ್ ಕೊಡಬೇಕು. ನೇಮ್ ಅಂತಂದರೆ 1, 2. ಸೊ ಫಸ್ಟ್ ಪೊಸಿಷನಲ್ಲಿ ಏನಿದೆ ನೋಡಿ ನಮಗೆ, ಸೊ ಫಸ್ಟ್ ಪೊಸಿಷನಲ್ಲಿ ಏನಿದೆ, ಬ್ರೋಮೋ ಇರೋದ್ರಿಂದ 1 ಬ್ರೋಮೋ 2 ಏನಿದೆ ಅಲ್ಲಿ 2 ಕಾರ್ಬನ್ ಇರೋದ್ರಿಂದ ಅದನ್ನೇನಂತ ಕರಿತೀವಿ, ಈಥೇನ್ ಅಂತ ಕರಿತೀವಿ. 1 ಬ್ರೋಮೋ ಈಥೇನು, ಇದು ಐಯುಪ್ಯಾಕ್ ನೇಮ್ ಆಯಿತು. ಅದೇ ನೀವು ಕಾಮನ್ ನೇಮಲ್ಲಿ ಕರೆಯೋದಾದರೆ ಇದನ್ನು ಏನಂತ ಕರಿತೀರಾ ಅಂತಂದರೆ, ಇದನ್ನು 2 ಕಾರ್ಬನ್ ಇದೆ, 2 ಕಾರ್ಬನ್ ಇರೋದ್ರಿಂದ ಇದನ್ನು ಈಥೈಲ್, ಓಕೆ, ಈಥೈಲ್ ಬ್ರೋಮೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ಈಥೈಲ್ ಬ್ರೋಮೈಡ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ಪ್ರಾಡಕ್ಟ್, ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇನ್ನೊಂದು ತೊಗೋಣ ಇವಾಗ. ಸೊ ಅನ್ಸಿಮಿಟ್ರಿಕಲ್ ತೊಗೊತೀನಿ ನಾನು. ಅನ್ಸಿಮಿಟ್ರಿಕಲ್ ಆಲ್ಕಿನ್, CH3 CH ಡಬಲ್ ಬಾಂಡ್
ಬಾಂಡ್ CH2. ಇದು ಅನ್ಸಿಮೆಟ್ರಿಕಲ್ ಆಲ್ಕಿನ್. ಯಾಕೆ ಅಂತಲ್ಲ ಫಸ್ಟ್ ನಾನು ಮಾರ್ಕೋನಿಕಾಫ್ಸ್ ರೂಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಎಕ್ಸ್ಪ್ಲೇನ್ ಮಾಡೋ ನೆಸಸರಿ ಇಲ್ಲ ಅನ್ಕೊತೀನಿ. ಮತ್ತು ಅನ್ಸಿಮೆಟ್ರಿಕಲ್ ಏಜೆಂಟ್ ಆ್ಯಡ್ ಮಾಡ್ತೀನಿ HBr. ಸೊ ಬರೋ ಪ್ರಾಡಕ್ಟ್ ಏನಾಗುತ್ತೆ ಅಂತಂದರೆ ಅಕಾರ್ಡಿಂಗ್ ಟು ದ ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರ. ಸೊ ಇವಾಗ ಏನಾಗುತ್ತೆ ಫಸ್ಟ್ ನೋಡೋಣ HBr. ಓಕೆ, ಸೊ HBr ಡಿಸೋಸಿಯೇಟೆಡ್ ಆಗಿ ಏನಾಗುತ್ತೆ H+ ಬರುತ್ತೆ. ಸೊ Br- ಬರುತ್ತೆ, H+ ಮತ್ತು Br- ಬರುತ್ತೆ. ಸೊ ಇಲ್ಲಿ H+ ಏನಾಗುತ್ತೆ ಪಾಸಿಟಿವ್ ಪಾರ್ಟ್ ಅಂತ ಕನ್ಸಿಡರ್ ಮಾಡ್ಕೊತೀವಿ, ಅಥವಾ ಇದನ್ನೇನಂತ ಹೇಳ್ತೀವಿ ನಾವು ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಹಾಗೆ Br- ಏನಂತ ಕರಿತೀವಿ ನಾವು ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ, ಅಥವಾ ಏನಂತ ನೆಗೆಟಿವ್ ಪಾರ್ಟ್ ಆಫ್ ದ ರಿಯೇಜೆಂಟ್ ಅಂತ ಕರಿಬೋದು. ಸೊ ಈ ನೆಗೆಟಿವ್ ಪಾರ್ಟ್ ಆಫ್ ದ ರಿಯೇಜೆಂಟ್ ಅಥವಾ ನ್ಯೂಕ್ಲಿಯೋಫೈಲು ಎಲ್ಲಿಗೋಗಿ ಹ್ಯಾಡ್ ಆಗುತ್ತೆ ಅಂತಂದರೆ, ಸೊ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇರುತ್ತೆ ಅಲ್ವಾ. ಸೊ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದ್ಮೇಲೆ ಲೆಫ್ಟ್ ಮತ್ತು ರೈಟ್ ಎರಡು ಸೈಡು ಕಾರ್ಬನ್ ಇರುತ್ತೆ. ಯಾವ ಕಾರ್ಬನಲ್ಲಿ ಹೈಡ್ರೋಜನ್ ಕಡಿಮೆ ಇರುತ್ತೋ ಅಂಥ ಕಾರ್ಬನ್ಗೆ ಏನಾಗುತ್ತೆ ಈ ನ್ಯೂಕ್ಲಿಯೋಫೈಲ್ ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ಇವಾಗ ಲೆಫ್ಟ್ ಮತ್ತು ಹೈಡ್ರೋಜನು, ಲೆಫ್ಟ್ ಕಾರ್ಬನ್ ತೊಗೊತೀನಿ ಮತ್ತು ಇಲ್ಲಿ ರೈಟ್ ಕಾರ್ಬನ್ ತೊಗೊತೀನಿ. ಲೆಫ್ಟ್ ಕಾರ್ಬನಲ್ಲಿ 1 ಹೈಡ್ರೋಜನ್ ಇದೆ, ರೈಟ್ ಕಾರ್ಬನಲ್ಲಿ 2 ಹೈಡ್ರೋಜನ್ ಇದೆ. ಸೊ ನನ್ನ Br- ಹೋಗಿ ಎಲ್ಲಿಗೆ ಹೋಗಿ ಆ್ಯಡ್ ಆಗುತ್ತೆ ನಮ್ಮದು ನ್ಯೂಕ್ಲಿಯೋಫೈಲು, ಸೊ ಲೆಫ್ಟ್ ಕಾರ್ಬನ್ಗೆ ಹೋಗಿ ಆ್ಯಡ್ ಆಗುತ್ತೆ. ಸೊ ನಮಗೆ ಬರೋ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ CH3. ಓಕೆ, CH ಇಲ್ಲಿ ಹೋಗಿ ಏನಾಗುತ್ತೆ Br ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಣ, ಇಲ್ಲೊಂದು ಸಿಂಗಲ್ ಬಾಂಡ್ ಮಾಡೋಣ. CH2 ಹೋಗಿ ಏನಾಗುತ್ತೆ ರೈಟ್ ಕಾರ್ಬನ್ಗೆ ಆ್ಯಡ್ ಆಗೋದ್ರಿಂದ ಸೊ 1 ಹೈಡ್ರೋಜನ್ ಇನ್ಕ್ರೀಸ್ ಮಾಡಬೇಕು. CH2 ಇರೋದೇನಾಗುತ್ತೆ CH3 ಆಗುತ್ತೆ. ಸೊ ಇವಾಗ ನೇಮಿಂಗ್ ಮಾಡೋಣ. ನೇಮಿಂಗ್ ಮಾಡಬೇಕಾದ್ರೆ 1 2 3 ಅಂತ ಕೊಟ್ಟರೆ ಸೊ ಏನಾಯಿತು ಸೆಕೆಂಡ್ ಪೊಸಿಷನಲ್ಲಿ ಏನಾಗಿದೆ Br ಪ್ರೆಸೆಂಟ್ ಇದೆ. ಸೊ ಇಲ್ಲಿ ಏನಂತ ಬರೀಬೇಕು ಹಾಗಾದರೆ 2 ಬ್ರೋಮೋ. ಓಕೆ, 2 ಬ್ರೋಮೋ ಎಷ್ಟು ಕಾರ್ಬನ್ ಇದೆ 3 ಕಾರ್ಬನ್ ಇರೋದ್ರಿಂದ ಇದನ್ನು ಪ್ರೊಪೇನ್ ಅಂತ ಕರಿತೀವಿ. ಓಕೆ, 2 ಬ್ರೋಮೋ ಪ್ರೊಪೇನ್. ಅಥವಾ ಇದನ್ನು ನಾವೇನಾದರೂ ಕಾಮನ್ ನೇಮಲ್ಲಿ ನಾಮಿನ್ಕ್ಲೇಚರ್ ಮಾಡೋದೇ ಆದರೆ ಏನಂತ ಕರಿತೀವಿ ಅಂತಂದರೆ ಇದಕ್ಕೆ ಸೊ ಐಸೋಪ್ರೊಪೈಲ್. ನೋಡಿ ಐಸೋಪ್ರೊಪೈಲ್. ಸೊ ಯಾಕೆ ಐಸೋಪ್ರೊಪೈಲ್ ಅಂತ ಕರಿತೀವಿ ನಿಮ್ಗೆ ಆಲ್ರೆಡಿ ನಾನು ಓಕೆ ಐಸೋಮೆರಿಸಮಲ್ಲಿ ಹೇಳ್ಕೊಟ್ಟಿದ್ದೀನಿ. ಒಂದು ಕಾರ್ಬನಿಗೆ ಓಕೆ 2CH3 ಈ ಥರ ಓಕೆ ಅಟ್ಯಾಚ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ ನಾವು ಐಸೋ ಅಂತ ಕರಿತೀವಿ. ಅದೇ ಥರ ನಿಯೋ ಅಂತಂದರೆ ಏನು, ಒಂದು ಈ ಕಾರ್ಬನ್ಗೆ 3CH3 ಅಡಿಷನ್ ಆಗಿದ್ರೆ ಅಟ್ಯಾಚ್ ಆಗಿದ್ದರೆ ಅದನ್ನು ಏನಂತ ಕರಿತೀವಿ ನಾವು ನಿಯೋ ಅಂತ ಕರಿತೀವಿ. ಸೊ ಈ ಕಾರ್ಬನ್ ಏನಾಗಿದೆ ನೋಡಿ, ಈ ಕಾರ್ಬನ್ಗೆ ಏನಾಗಿದೆ ಇಲ್ಲೊಂದು CH3 ಮತ್ತು ಇಲ್ಲೊಂದು CH3, ಎರಡು CH3 ಏನಾಗಿದೆ ನೋಡಿ ಹ್ಯಾಡ್ ಆಗಿದೆ, ಅಟ್ಯಾಚ್ ಆಗಿದೆ. ಸೊ ಅಟ್ಯಾಚ್ ಆಗಿರೋದ್ರಿಂದ ಅದನ್ನು ಐಸೋ ಅಂತ ಕರಿತೀವಿ. ಸೊ 3 ಕಾರ್ಬನ್ ಇರೋದ್ರಿಂದ ಐಸೋಪ್ರೊಪೈಲ್ ಆಗುತ್ತೆ. ಇದನ್ನ ಏನಂತ ಕರಿತೀವಿ ನಾವು ಐಸೋಪ್ರೊಪೈಲ್ ಬ್ರೋಮೈಡ್. ಓಕೆ, ಬ್ರೋಮೈಡ್ ಈ ಥರನೂ ಸಹ ಬರಿಬೋದು ನೀವು. ಓಕೆ, ಒನ್ ಮೋರ್ ಎಕ್ಸಾಂಪಲ್ ತೊಗೋಣ. ಇವಾಗ ಇನ್ನೊಂದು ಎಕ್ಸಾಂಪಲ್ ಏನು ತೊಗೊತೀನಿ ಗೊತ್ತಾ ನಾನು. ಸೊ CH3 CH2 CH ಡಬಲ್ ಬಾಂಡು CH2 ತೊಗೊಳ್ಳೋಣ. ಓಕೆನಾ. ಸೊ ಇದನ್ನು ನೇಮಿಂಗ್ ಮಾಡೋಣ. ನೇಮಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು, ರೈಟ್ ಸೈಡಿಂದ ಸ್ಟಾರ್ಟ್ ಮಾಡೋಣ, ಯಾಕೆಂದರೆ ಲೋವೆಸ್ಟ್ ನಂಬರ್ಗೆ ಡಬಲ್ ಬಾಂಡ್ ಬಂದಿರಬೇಕು. ಸೊ ಫಸ್ಟ್ ಪೊಸಿಷನಲ್ಲಿ ಏನಿದೆ ನೋಡಿ, ಈ ಥರ ಫಸ್ಟ್ ಪೊಸಿಷನ್ ಇದ್ದರೆ ಪೊಸಿಷನ್ನ ಮೆನ್ಷನ್ ಮಾಡೋ ಅಂತ ನೆಸಸರಿ ಇರೋದಿಲ್ಲ. ಸೊ ಏನಂತ ತೊಗೋಬೋದು, 4 ಕಾರ್ಬನ್ ಇದೆ, 4 ಕಾರ್ಬನ್ ಇರೋದ್ರಿಂದ ಇದನ್ನು ಬ್ಯೂಟಿನ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಅನ್ಸ್ಯಾಚುರೇಟೆಡ್ ಆಲ್ಕಿನ್. ಯಾಕೆ ಅಂತ ರೀಸನ್ನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಮಾರ್ಕೋನಿಕಾಫ್ಸ್ ರೂಲಲ್ಲಿ. ನೆಕ್ಸ್ಟ್ ಏನು ಮಾಡೋಣ, ಪ್ಲಸ್ ಹಾಕೋಣ. ಪ್ಲಸ್ಗೆ ಏನು ಮಾಡೋಣ HBr ಆ್ಯಡ್ ಮಾಡೋಣ. ಸೊ HBರಲ್ಲಿ ಪಾಸಿಟಿವ್ ಪಾರ್ಟ್ ಯಾವುದು, ನೆಗೆಟಿವ್ ಪಾರ್ಟ್ ಯಾವುದು, H+. ಸೊ ಇದು ಪಾಸಿಟಿವ್ ಪಾರ್ಟ್ ಆಗುತ್ತೆ. ಹಾಗೆ Br ಏನಾಗುತ್ತೆ ನೆಗೆಟಿವ್ ಪಾರ್ಟ್ ಆಗಿ Br- ಆಗುತ್ತೆ. ಇದನ್ನೇನಂತ ಕರಿತೀವಿ ನಾವು ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ, ಇದನ್ನು ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯೋಫೈಲ್ ಎಲ್ಲಿಗೆ ಹೋಗಿ ಹ್ಯಾಡ್ ಆಗಬೇಕು, ಸೊ ಕಾರ್ಬನ್ ಡಬಲ್ ಬಾಂಡಲ್ಲಿರೋ ಅಂತ ಯಾವ ಕಾರ್ಬನಲ್ಲಿ ಲೋವೆಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಇರುತ್ತೆ ಆ ಕಾರ್ಬನ್ಗೆ ಹೋಗಿ ಆ್ಯಡ್ ಆಗಬೇಕು. ಸೊ ನಾನು ಇಲ್ಲಿ ಲೆಫ್ಟು ಮತ್ತು ರೈಟ್ 2 ಕಾರ್ಬನ್ ತೊಗೊತಾ ಇದ್ದೀನಿ. ಲೆಫ್ಟ್ ಕಾರ್ಬನಲ್ಲಿ 1 ಹೈಡ್ರೋಜನ್ ಇದೆ, ಸೊ ರೈಟ್ ಕಾರ್ಬನಲ್ಲಿ 2 ಹೈಡ್ರೋಜನ್ ಇದೆ. ಸೊ ಅದಕ್ಕೆ Br- ಹೋಗಿ ಎಲ್ಲಿಗೆ ಆ್ಯಡ್ ಆಗಬೇಕು, ಸೊ ಸೆಕೆಂಡ್ ಕಾರ್ಬನ್ ಅಂದರೆ ಲೆಫ್ಟ್ ಕಾರ್ಬನ್ಗೆ ಹೋಗಿ ಆ್ಯಡ್ ಆಗಬೇಕು. ಸೊ ನಮ್ಮ ಪ್ರಾಡಕ್ಟ್ ಏನು ಬರುತ್ತೆ ಅಂತ ನೋಡೋಣ. ಇವಾಗ ಪ್ರಾಡಕ್ಟ್ ಏನು ಬರುತ್ತೆ CH3 CH2 ಇದನ್ನೆಲ್ಲ ಹಾಗೆ ಬರ್ಕೋಬೇಕು. ಬರೀ ಚೇಂಜಸ್ ಎಲ್ಲಾಗುತ್ತೆ ಅಂತಂದರೆ ಯಾವ ಕಾರ್ಬನ್ಗೆ ಡಬಲ್ ಬಾಂಡ್ ಆಗಿರುತ್ತೆ ಅಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ. CH ಇಲ್ಲೇನಾಗುತ್ತೆ, ಇಲ್ಲಿ Br ಹೋಗಿ ಅಟ್ಯಾಚ್ ಆಗುತ್ತೆ. ಓಕೆ, ಸೊ Br ಇಲ್ಲಿ ಸಿಂಗಲ್ ಬಾಂಡ್ ಮಾಡಬೇಕು. CH2 ಇರೋದೇನಾಗುತ್ತೆ ಹೋಗಿ ಹೈಡ್ರೋಜನ್ ಇಲ್ಲಿ ಹೋಗಿ ಅಟ್ಯಾಚ್ ಆಗೋದ್ರಿಂದ ಸೊ ಏನಾಗುತ್ತೆ CH2 ಇರೋದೇನಾಗುತ್ತೆ CH3 1 ಹೈಡ್ರೋಜನ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ಇವಾಗ ನೇಮಿಂಗ್ ಮಾಡಬೇಕು ಅಂತಂದರೆ ನೋಡಿ 1 2 ರೈಟಿಂದ ತೊಗೋಬೇಕು ನಾನು, ಏಕೆಂದರೆ ಲೆಫ್ಟಿಂದ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಬ್ರೋಮಿನ್ಗೆ 3rd ಪೊಸಿಷನ್ ಬರುತ್ತೆ, ಲೋವೆಸ್ಟ್ ಪೊಸಿಷನ್ ಕೊಡಬೇಕಲ್ವ, ಅದಕ್ಕೆ ನಾವು ರೈಟಿಂದ ತೊಗೊತಾ ಇದ್ದೀವಿ. ಸೊ ನೆಕ್ಸ್ಟ್ ನೋಡೋಣ 2. ಓಕೆ, ಪೊಸಿಷನ್ ಮೆನ್ಷನ್ ಮಾಡಿ. ಬ್ರೋಮೋ ಎಷ್ಟು ಕಾರ್ಬನ್ ಇದೆ ನೋಡಿ 4 ಕಾರ್ಬನ್ ಇದೆ. ಸೊ ಏನಾಗುತ್ತೆ ಇದು ಬ್ಯೂಟೇನ್ ಆಗುತ್ತೆ.
ಓಕೆ, ದಿಸ್ ಇಸ್ IUPAC ನ್ಯಾಮನ್ಕ್ಲೇಚರ್. ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಪಾರ್ಟು. ಓಕೆ, ಯಾವುದೇ ಕೊಟ್ಟರು, ಫಾರ್ ಎಕ್ಸಾಂಪಲ್ ಇವಾಗ HCl ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಓಕೆ, HCl ಡಿಸೋಸಿಯೇಟೆಡ್ ಆಗಿ ಏನಾಗುತ್ತೆ, H+ ಆಗುತ್ತೆ, ಪ್ಲಸ್ ಏನಾಗುತ್ತೆ ಇಲ್ಲಿ Cl- ಆಗುತ್ತೆ. ಸೊ ಅದೇ ಥರ ಹೈಡ್ರೋಜನ್ ಫ್ಲೋರೈಡ್ ಕೊಟ್ಟಿದ್ರೆ ಏನಾಗುತ್ತೆ, H+ ಆಗುತ್ತೆ, ಪ್ಲಸ್ ಏನಾಗುತ್ತೆ F- ಆಗುತ್ತೆ. ನೆನ್ಪಿಟ್ಕೊಳ್ಳಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ನೆಗೆಟಿವ್ ಪಾರ್ಟ್ ಅಂತಂದರೆ ನ್ಯೂಕ್ಲಿಯೋಫೈಲು ಯಾವ ಕಾರ್ಬನ್ಗೆ ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ಯಾವ ಕಾರ್ಬನಲ್ಲಿ ಹೈಡ್ರೋಜನ್ ಕಡಿಮೆ ಇರುತ್ತೆ, ಡಬಲ್ ಬಾಂಡಲ್ಲಿ ಇರೋಂಥ ಕಾರ್ಬನಲ್ಲಿ, ಅಂಥ ಕಾರ್ಬನ್ಗೆ ಹೋಗಿ Cl- ಅಥವಾ F- ನ್ಯೂಕ್ಲಿಯೋಫೈಲ್ ಹೋಗಿ ಏನಾಗುತ್ತೆ, ಅಟ್ಯಾಕ್ ಆಗುತ್ತೆ ಅಥವಾ ಅಟ್ಯಾಚ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ ನಾವು ಅಡಿಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಇವಾಗ ಅಡಿಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್ಗೆ ಮೂವ್ ಆಗೋದಕ್ಕಿಂತ ಮುಂಚೆ ಫಸ್ಟು ಸಲ್ಫ್ಯೂರಿಕ್ ಆಸಿಡ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂತ ನೋಡೋಣ ನಾವು. ಸಲ್ಫ್ಯೂರಿಕ್ ಆಸಿಡ್ ಅಂತಂದರೆ ಫಾರ್ಮುಲಾ ಏನು? ಸೊ ಫಾರ್ಮುಲಾ ಬಂದು H2SO4 ಇರುತ್ತೆ, ಫಾರ್ಮುಲಾ H2SO4 ಅಲ್ವಾ. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ದ ಸಲ್ಫ್ಯೂರಿಕ್ ಆಸಿಡ್. ಇದು ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂತಂದರೆ ನೋಡಿ, ಸಲ್ಫರ್ ತೊಗೋಣ. ಸಲ್ಫರ್ಗೆ ಇಲ್ಲಿ ಡಬಲ್ ಬಾಂಡ್ O ಮತ್ತು ಇನ್ನೊಂದು ಡಬಲ್ ಬಾಂಡ್ O. ಓಕೆ, 2 ಆಕ್ಸಿಜನ್, ಟೋಟಲಾಗಿ 4 ಆಕ್ಸಿಜನ್ ಇದೆ. ಸೊ ಇನ್ನೊಂದು ಆಕ್ಸಿಜನ್ಗೆ ನೋಡಿ ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ. ಸೊ 3 ಆಗೋಯ್ತು. ಇನ್ನು ನೆಕ್ಸ್ಟ್ ಏನಿರುತ್ತೆ, 4th ಒನ್ ನೋಡಿ ಈ ಥರ. ಇದು ಸಲ್ಫ್ಯೂರಿಕ್ ಆಸಿಡ್ದು ಸ್ಟ್ರಕ್ಚರ್. ಏನಾಗುತ್ತೆ ಅಂತಂದರೆ ಇದು ಡಿಸೋಸಿಯೇಟೆಡ್ ಆಗ್ತಾ ಇದ್ದಂಗೆ ನೆನ್ಪಿಟ್ಕೊಳ್ಳಿ, ಇದು ಡಿಸೋಸಿಯೇಟೆಡ್ ಆಗ್ತಾ ಇದ್ದಂಗೆ ಏನು ಕೊಡುತ್ತೆ ಅಂತಂದರೆ ನಮಗೆ ಓಕೆ H+ ರಿಲೀಸ್ ಆಗಿಬಿಡುತ್ತೆ. ಈ H+ ತೆಗಿಬಿಡೋಣ. H+ ತೆಗಿತಾ ಇದ್ದೀವಿ ಅಂತಂದರೆ ಏನು, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋಂಥ ಬಾಂಡ್ ಎಲ್ಲಿಗೆ ಶಿಫ್ಟ್ ಆಗ್ತಾ ಇದೆ, ಆಕ್ಸಿಜನ್ಗೆ ಶಿಫ್ಟ್ ಆಗ್ತಾ ಇದೆ. ಪ್ಲಸ್ ನಮಗೆ ಬರೋದು ಏನಾಗುತ್ತೆ ಅಂತಂದರೆ ನೋಡಿ, S ಡಬಲ್ ಬಾಂಡ್ O ಆಗಿ ಬರ್ಕೊಳ್ಳಿ, ಡಬಲ್ ಬಾಂಡ್ O ಆಗಿ ಬರ್ಕೊಳ್ಳಿ, H ಸಹ ಹಾಗೆ ಇರುತ್ತೆ. ಇಲ್ಲಿ ಒಂದು ನೆಗೆಟಿವ್ ಚಾರ್ಜ್ ಬರಿಬೇಕು. ಸೊ ಓಕೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಬರಬೇಕು. ಸೊ ಇದೇನಾಗುತ್ತೆ, ಇದು ನಮಗೆ ಎಲೆಕ್ಟ್ರೋಫೈಲ್ ಆಗುತ್ತೆ. ಸೊ ನ್ಯೂಕ್ಲಿಯೋಫೈಲ್ ಯಾವುದಾಗುತ್ತೆ ನಮಗೆ, ಇದು ನ್ಯೂಕ್ಲಿಯೋಫೈಲ್ ಆಗುತ್ತೆ. ಸೊ ಇದು ಹೋಗಿ ನಮಗೆ ಆಲ್ಕೀನ್ಗೆ ಅಟ್ಯಾಚ್ ಆಗಬೇಕು ಅಂತಂದರೆ ಯಾವುದ್ರ ಥ್ರೂ ಆಗುತ್ತೆ ನೋಡಿ, ಈ ಆಕ್ಸಿಜನ್ ಥ್ರೂನೇ ಅಟ್ಯಾಚ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಹೋಗೋಣ ರಿಯಾಕ್ಷನ್ಸಿಗೆ. ದ ಕೋಲ್ಡ್ ಕಂಡೀಷನ್ಸಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಕೋಲ್ಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಆ್ಯಡೆಡ್ ಟು ಆಲ್ಕಿನ್ಸ್. ಸೊ ಕೋಲ್ಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ನ ನಾವು ಆಲ್ಕಿನ್ಸ್ಗೆ ಆ್ಯಡ್ ಮಾಡ್ತಾ ಇದ್ದಂಗೆ ಟು ಫಾರ್ಮ್ ಆಲ್ಕೈಲ್ ಹೈಡ್ರೋಜನ್ ಸಲ್ಫೇಟ್. ಇದೇನಾಗುತ್ತೆ ಅಂತಂದರೆ ಕರೆಸ್ಪಾಂಡಿಂಗು ಆಲ್ಕೈಲ್ ಹೈಡ್ರೋಜನ್ ಸಲ್ಫೇಟ್ ಆಗುತ್ತೆ. ದ ಅಡಿಷನ್ ಟೇಕ್ಸ್ ಪ್ಲೇಸ್ ಇನ್ ಅಕಾರ್ಡೆನ್ಸ್ ವಿತ್ ಮಾರ್ಕೋನಿಕಫ್ಸ್ ರೂಲ್. ಸೊ ಈ ಅಡಿಷನ್ ಯಾವ ಥರ ಆಗುತ್ತೆ ಅಂತಂದರೆ ಮಾರ್ಕೋನಿಕಫ್ಸ್ ರೂಲ್ ಥ್ರೂ ಏನಾಗುತ್ತೆ, ಇದು ಅಡಿಷನ್ಸ್ ಆಗುತ್ತೆ. ನಿಮ್ಗೆ ಗೊತ್ತು, ಎಲ್ಲ ಅಡಿಷನ್ ರಿಯಾಕ್ಷನ್ಸು ಸಹ ಏನಾಗುತ್ತೆ ಅಂತಂದರೆ ಇಲ್ಲಿ ಆಲ್ಕಿನ್ಗೆ ರಿಯಾಕ್ಷನ್ಸ್ ಆಗಬೇಕಾದ್ರೆ ಮಾರ್ಕೋನಿಕಫ್ಸ್ ರೂಲ್ನೇ ಫಾಲೋ ಮಾಡುತ್ತೆ. ಹಾಗಾದ್ರೆ ಆಂಟಿ ಮಾರ್ಕೋನಿಕಫ್ಸ್ ರೂಲ್ನ ಯಾವಾಗ ಫಾಲೋ ಮಾಡುತ್ತೆ ಅಂತಂದರೆ ಪೆರಾಕ್ಸೈಡ್ ಪ್ರೆಸೆಂಟ್ ಇದ್ದರೆ ಮಾತ್ರ ಏನಾಗುತ್ತೆ ಅಂತಂದರೆ ಆ ಟೈಮಲ್ಲಿ ಆಂಟಿ ಮಾರ್ಕೋನಿಕಫ್ಸ್ ರೂಲ್ನ ಏನು ಮಾಡುತ್ತೆ, ಫಾಲೋ ಮಾಡುತ್ತೆ. ಸೊ ಪೆರಾಕ್ಸೈಡ್ ಅಂತಂದರೆ ಎಸ್ಪೆಷಲಿ ಯಾವ ತೊಗೊತೀವಿ ನಾವು, ಬೆನ್ಸಾಯ್ ಪೆರಾಕ್ಸೈಡ್ ತೊಗೊತೀವಿ. ಓಕೆ, ಇಷ್ಟ ಅರ್ಥ ಆಯಿತಾ? ಇವಾಗ ರಿಯಾಕ್ಷನ್ಸ್ಗೆ ಹೋಗೋಣ. ಸೊ ಇಲ್ಲೇನು ಮಾಡೋಣ, ಫಸ್ಟು ಸೇಮ್ ಮಾಮೂಲಿ ಜನರಲ್ ರಿಯಾಕ್ಷನ್ಸ್ ಒಂದು ಬರ್ಕೊಬೇಡ. R ಬರೀತೀನಿ, ನೆಕ್ಸ್ಟ್ ಏನು ಮಾಡ್ತೀನಿ, CH ಡಬಲ್ ಬಾಂಡು CH2 ಬರ್ಕೊಳ್ಬೇಡ. ಸೊ ಅದಕ್ಕೆ ಏನು ಆ್ಯಡ್ ಮಾಡಬೇಕು, ಇವಾಗ ನಾವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಆ್ಯಡ್ ಮಾಡೋಣ. ಆ್ಯಡ್ ಮಾಡ್ತಾ ಇದ್ದಂಗೆ ಪ್ರಾಡಕ್ಟ್ ಏನು ಬರುತ್ತೆ. ಓಕೆ, ಇಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ ಅದು ನೋಡೋಣ ನಾವು. ಸೊ ಪ್ರಾಡಕ್ಟ್ ಏನು ಬರುತ್ತೆ, ಫಸ್ಟು ಸಲ್ಫ್ಯೂರಿಕ್ ಆಸಿಡು ಡಿಸೋಸಿಯೇಟೆಡ್ ಆಗಿ ಏನಾಗುತ್ತೆ ಅದು ನೋಡೋಣ. H2SO4 ಡಿಸೋಸಿಯೇಟೆಡ್ ಆಗಿ ಏನಾಗುತ್ತೆ, H+ ಆಗುತ್ತೆ. ಪ್ಲಸ್ ಏನಾಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಾನು, HSO4 ಓಕೆ ಮೈನಸ್ ಆಗುತ್ತೆ. ನೋಡಿ ಈ ನೆಗೆಟಿವ್ ಎಲ್ಲಿರುತ್ತೆ ಅಂತ ಆಕ್ಸಿಜನ್ ಮೇಲಿರುತ್ತೆ, ಇದು ಗೊತ್ತಿರಬೇಕು ನಿಮಗೆ. ಫಸ್ಟ್ ನಾನು ಎಲ್ಲ ಕಡೆಯೂ ಇದನ್ನು ಬರೆಯೋಕ್ಕಾಗಲ್ಲ. ನೆಕ್ಸ್ಟು ಪ್ರಾಡಕ್ಟ್ ಏನಾಗುತ್ತೆ ನೋಡಿ, ಇದು ನೆಗೆಟಿವ್ ಇರೋ ಅಂಥದ್ದನ್ನು ನಾವು ಏನಂತ ಕರಿತೀವಿ, ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಈ ನ್ಯೂಕ್ಲಿಯೋಫೈಲ್ ಎಲ್ಲಿಗೋಗಿ ಅಟ್ಯಾಚ್ ಆಗುತ್ತೆ ಅಂತಂದರೆ ನೋಡಿ, 2 ಕಾರ್ಬನ್ ಇದೆ ಅಲ್ವಾ, ಇಲ್ಲಿ ಒಂದು ಲೆಫ್ಟ್ ಕಾರ್ಬನ್, ಇನ್ನೊಂದು ರೈಟ್ ಕಾರ್ಬನು. ಸೊ ಲೆಫ್ಟ್ ಕಾರ್ಬನಲ್ಲಿ 1 ಹೈಡ್ರೋಜನ್ ಇದೆ, ರೈಟ್ ಕಾರ್ಬನಲ್ಲಿ 2 ಹೈಡ್ರೋಜನ್ ಇದೆ. ಸೊ ನಮ್ಮ ನೆಗೆಟಿವ್ ಪಾರ್ಟ್ ಹೋಗಿ ಎಲ್ಲಿಗೆ ಅಟ್ಯಾಚ್ ಆಗುತ್ತೆ ಅಂತಂದರೆ ಲೆಫ್ಟ್ ಕಾರ್ಬನ್ಗೆ. ಯಾಕೆ ಲೆಫ್ಟ್ ಕಾರ್ಬನಲ್ಲಿ 1 ಹೈಡ್ರೋಜನ್ ಇದೆ, ಬಟ್ ರೈಟಲ್ಲಿ ಜಾಸ್ತಿ ಹೈಡ್ರೋಜನ್ ಇದೆ, 2 ಹೈಡ್ರೋಜನ್ಸ್ ಇದೆ. ಓಕೆ, ಪ್ರಾಡಕ್ಟ್ ಏನು ಬರುತ್ತೆ ಹಾಗಾದರೆ, ಸೊ R ಆಗಿ ಉಳ್ಕೊಂತು CH. ಈ CHಗೆ ಏನು ಮಾಡಬೇಕು ನಾವು ನೋಡಿ, HSO4 ಮೈನಸನ್ನು ಅಟ್ಯಾಚ್ ಮಾಡಬೇಕು. ಬಟ್ ಇದು ಯಾವುದು ಥ್ರೂ ಆಗಬೇಕು ಅಂತಂದರೆ ನೋಡಿ, ಆಕ್ಸಿಜನ್ ಥ್ರೂ ಆಗಬೇಕು. ಓಕೆ, ನೆನ್ಪಿಟ್ಕೊಳ್ಳಿ, ಆಕ್ಸಿಜನ್ ಥ್ರೂ ಆಗಬೇಕು. ಒಂದು ಆಕ್ಸಿಜನ್ ಆಯಿತು, ಇನ್ನು ಉಳ್ಕೊಂಡಿದೆ ಎಷ್ಟು, ಸಲ್ಫರ್ ಬರೀರಿ, ಇನ್ನು 3 ಆಕ್ಸಿಜನು ಹೈಡ್ರೋಜನ್ ಈ ಥರ ಬರಿಬೇಕು. ಇದನ್ನು ಏನಂತ ಕರಿತೀವಿ ಅಂತಂದರೆ ನಾವು ನೇಮಿಂಗ್ ಮಾಡಬೇಕಾದ್ರೆ ಹೈಡ್ರೋಜನ್ ಸಲ್ಫೇಟ್ ಅಂತ ಕರಿತೀವಿ. ಹೈಡ್ರೋಜನ್ ಸಲ್ಫೇಟ್ ಸಿಂಗಲ್ ಬಾಂಡ್ ಮತ್ತು ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡ್ ಆಗುತ್ತೆ. CH2 ಇರೋದೇನಾಗುತ್ತೆ, CH3 ಆಗುತ್ತೆ, ಒಂದು ಹೈಡ್ರೋಜನ್ ಇಲ್ಲಿ ಆ್ಯಡ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಪ್ರಾಡಕ್ಟ್ ಈ ಥರ ಬರುತ್ತೆ. ಇವಾಗ ಜನರಲಾಗಿ ಫಸ್ಟ್ ಏನು ಮಾಡೋಣ ಅಂತಂದರೆ ಈಥಿನ್ ತೊಗೊಳ್ಳೋಣ. ಈಥಿನ್ ತೊಗೊತೀನಿ ನಾನು. ಈಥಿನ್ ಅಂತಂದರೆ ಏನು, CH2 ಡಬಲ್ ಬಾಂಡು CH2 ತೊಗೊತಾ ಇದ್ದೀನಿ ನಾನು. ಇಲ್ಲಿ ಮಾರ್ಕೋನಿಕಫ್ಸ್ ರೂಲ್ ಏನು,
ಮಾರ್ಕೋನಿಕಫ್ಸ್ ರೂಲ್ನ ಇಲ್ಲಿ ಫಾಲೋ ಮಾಡಲ್ಲ. ಯಾಕೆಂತಂದರೆ ಇದು ಸಿಮಿಟ್ರಿಕಲ್ ಇದೆ. ನಮ್ಗೆ ಏನಾಗಬೇಕು ಗೊತ್ತೆ, ಎರಡೂ ಅನ್ಸಿಮಿಟ್ರಿಕಲ್ ಇರಬೇಕು. ರಿಯೇಜೆಂಟು ಮತ್ತು ಆಲ್ಕಿನ್ ಎರಡೂ ಅನ್ಸಿಮಿಟ್ರಿಕಲ್ ಇದ್ದಾಗ ಅವಾಗ ನಮಗೆ ಪ್ರಾಡಕ್ಟ್ ಬರೆಯೋಕ್ಕೆ ಕನ್ಫ್ಯೂಸ್ ಆಗುತ್ತೆ. ಸೊ ಯಾವ ಕಡೆ ಯಾವುದು ಆ್ಯಡ್ ಆಗುತ್ತೆ, ನ್ಯೂಕ್ಲಿಯೋಫೈಲ್ ಎಲ್ಲ ಆ್ಯಡ್ ಆಗುತ್ತೆ, ಎಲೆಕ್ಟ್ರೋಫೈಲ್ ಎಲ್ಲ ಆ್ಯಡ್ ಆಗುತ್ತೆ ಅಂತ ಕನ್ಫ್ಯೂಸ್ ಬಂದಾಗ ಆ ಟೈಮಲ್ಲಿ ನಾವು ಮಾರ್ಕೋನಿಕಫ್ಸ್ ರೂಲನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ಈಥಿನ್ ತೊಗೊತಾ ಇದ್ದೀನಿ. ಈಥಿನ್ ಇಸ್ ಅ ಸಿಮಿಟ್ರಿಕಲ್ ಆಲ್ಕಿನ್. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀವಿ, H2SO4 ಸಲ್ಫ್ಯೂರಿಕ್ ಆಸಿಡ್ನ ಆ್ಯಡ್ ಮಾಡೋಣ. ಸಲ್ಫ್ಯೂರಿಕ್ ಆಸಿಡ್ನ ಆ್ಯಡ್ ಮಾಡ್ತಾ ಇದ್ದಂಗೆ ನನಗೆ ಪ್ರಾಡಕ್ಟ್ ಏನು ಬರಬೇಕು ನೋಡಿ. ನಿಮಗೆ ಗೊತ್ತಿದೆ ಇವಾಗ ಡಿಸೋಸಿಯೇಟೆಡ್ ಆಗುತ್ತೆ ಯಾವುದು H2SO4 ಡಿಸೋಸಿಯೇಟೆಡ್ ಆಗಿ ಎಲೆಕ್ಟ್ರೋಫೈಲ್ ಆಗಿ H+ ಬರುತ್ತೆ, ಹಾಗೆ ನ್ಯೂಕ್ಲಿಯೋಫೈಲ್ ಆಗಿ HSO4- ಬರುತ್ತೆ. ಈ HSO4- ಯಾವುದಕ್ಕೆ ಬೇಕಾದರೂ ಅಟ್ಯಾಚ್ ಆಗ್ಬೋದು. ಯಾಕಂದರೆ ಎರಡು ಕಡೆನೂ 2 ಹೈಡ್ರೋಜನ್ಸ್ ಇದೆ. ಸೊ ನೀವೆಲ್ಲಾದರೂ ಅಟ್ಯಾಚ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ CH2 ಇರೋದು CH3 ಮಾಡೋಣ. ಸೊ ಸಿಂಗಲ್ ಬಾಂಡ್ ಮಾಡ್ತೀನಿ. ಈ CH2ಗೆ ಏನು ಮಾಡೋಣ ಅಂತಂದರೆ, ಸೊ ಈ ಹೈಡ್ರೋಸಲ್ಫೇಟ್ ಇರುತ್ತಲ್ಲ ಅದನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಏನು ಆಕ್ಸಿಜನ್ ಥ್ರೂ ಮಾಡಿ SO3. ಓಕೆ, ಸೊ 4 ಆಕ್ಸಿಜನ್ ಇದೆ. ಒಂದು ಆಕ್ಸಿಜನ್ ಇಲ್ಲಿ ಬಾಂಡ್ ಆದಮೇಲೆ ಇನ್ನು ಉಳ್ಕೊಂಡಿದ್ದೇನು 3 ಆಕ್ಸಿಜನ್ಗೆ ಬರಬೇಕು, ಒಂದು ಹೈಡ್ರೋಜನ್ ಈ ಥರ ಬರೀಬೇಕು. ಓಕೆ, ಇದನ್ನು ಏನಂತ ಕರಿತೀರಾ ಅಂತಂದರೆ ನೋಡಿ, ಸೊ ಈಥೈಲ್ ಈ ಕಡೆ ಏನಿದೆ ನೋಡಿ, ಸೊ 2 ಕಾರ್ಬನ್ ಇದೆ ಅಲ್ವಾ, 2 ಕಾರ್ಬನ್ ಇರೋದ್ರಿಂದ ಇದನ್ನು ಏನಂತ ಕರಿತೀವಿ ನಾವು, ಈಥೈಲ್ ಅಂತ ಕರಿತೀವಿ. ಸೊ ಈಥೈಲ್ ಈ ಪಾರ್ಟನ್ನು ಏನಂತ ಕರಿತೀವಿ ಅಂತಂದರೆ ಹೈಡ್ರೋಜನ್ ಸಲ್ಫೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಹೈಡ್ರೋಜನ್ ಸಲ್ಫೇಟ್. ಸೊ ಏನಾಗುತ್ತೆ, ಇದು ಈಥೈಲ್ ಹೈಡ್ರೋಜನ್ ಸಲ್ಫೇಟ್ ಆಗುತ್ತೆ. ಹೈಡ್ರೋಜನ್ ಸಲ್ಫೇಟ್ ಆಗುತ್ತೆ. ಪ್ರೊಪೀನ್ ತೊಗೊಳ್ಳೋಣ. ಸೊ ಪ್ರೊಪೀನ್ ಅಂತಂದರೆ ಗೊತ್ತಿದೆ, CH3 CH ಡಬಲ್ ಬಾಂಡು CH2 ತೊಗೊತೀನಿ, ಪ್ಲಸ್ ಅದಕ್ಕೆ H2SO4ನ ಆ್ಯಡ್ ಮಾಡ್ತೀನಿ. ಓಕೆ, ಸೊ ಇದು ಪ್ರೊಪೀನು ಏನು ಅನ್ಸಿಮಿಟ್ರಿಕಲ್ ಆಲ್ಕೀನು, ಅದ್ರ ಜೊತೆಗೆ ಇದು ಸಹ ಅನ್ಸಿಮಿಟ್ರಿಕಲ್ ರಿಯೇಜೆಂಟು. ಸೊ ಇಲ್ಲಿ ಮಾರ್ಕೋನಿಕಫ್ಸ್ ರೂಲನ್ನು ನಾವು ಫಾಲೋ ಮಾಡ್ತೀವಿ. ಸೊ ಇಲ್ಲಿ ಮಾರ್ಕೋನಿಕಫ್ಸ್ ರೂಲ್ನ ಫಾಲೋ ಮಾಡಿದಾಗ H2SO4 ಏನಾಗುತ್ತೆ, ಡಿಸೋಸಿಯೇಟೆಡ್ ಆಗುತ್ತೆ. ಡಿಸೋಸಿಯೇಟೆಡ್ ಆಗಿ ಏನು ಕೊಡುತ್ತೆ ನಮಗೆ, H+ HSO4- ಕೊಡುತ್ತೆ. ಸೊ HSO4- ಯಾವ ಕಾರ್ಬನ್ಗೆ ಹೋಗಿ ಅಟ್ಯಾಚ್ ಆಗಬೇಕು, ಲೆಫ್ಟ್ ಕಾರ್ಬನ್ಗೆ. ಯಾಕೆ ಅಂತಂದರೆ ಲೆಫ್ಟ್ ಕಾರ್ಬನಲ್ಲಿ ಏನಿದೆ, ಒಂದು ಹೈಡ್ರೋಜನ್ ಇದೆ. ಬಟ್ ರೈಟ್ ಕಾರ್ಬನಲ್ಲಿ ಏನಾಗಿದೆ, 2 ಹೈಡ್ರೋಜನ್ ಇದೆ. ಯಾವಾಗಲೂ ನ್ಯೂಕ್ಲಿಯೋಫೈಲ್ ಎಲ್ಲಿಗೋಗಿ ಅಟ್ಯಾಚ್ ಆಗುತ್ತೆ ಅಕಾರ್ಡಿಂಗ್ ಟು ದ ಮಾರ್ಕೋನಿಕಫ್ಸ್ ರೂಲು. ಯಾವ ಕಾರ್ಬನಲ್ಲಿ ಹೈಡ್ರೋಜನ್ ಕಡಿಮೆ ಇರುತ್ತೆ ಅಂದರೆ ಡಬಲ್ ಬಾಂಡ್ ಇರೋಂಥ ಕಾರ್ಬನ್ನು, ಸೊ ಅಲ್ಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ನಮಗೇನು ಬರುತ್ತೆ ಅಂತಂದರೆ ಇಲ್ಲಿ ನೋಡಿ, CH3 ಹಾಗೇ ಉಳ್ಕೊಳ್ಳುತ್ತೆ. ಓಕೆ, CH3 ಹಾಗೆ ಬರ್ಕೊಳ್ಳಿ ನೀವು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಈ CHಗೆ ಏನು ಮಾಡಬೇಕು, OSO3Hನ ಬರಿಬೇಕು. ಸೊ ನೆಕ್ಸ್ಟ್ ಸಿಂಗಲ್ ಬಾಂಡ್ ಆಗುತ್ತೆ. CH2 ಇರೋದೇನಾಗುತ್ತೆ, CH3 ಆಗುತ್ತೆ. ಇದನ್ನು ನೇಮಿಂಗ್ ಮಾಡಬೇಕು. ನೇಮಿಂಗ್ ಯಾವ ಥರ ಮಾಡ್ತೀರಾ, ನಾನು ಆಗಲೇ ಹೇಳ್ಕೊಟ್ಟಿದ್ದೆ. ಇದು ಐಸೋ ಅಂತ ಆಗುತ್ತೆ. ಯಾಕೆ ಅಂತ ಹೇಳ್ಕೊಟ್ಟಿದ್ದೆ. ಸೊ ಐಸೋ ಅಂತ ಆದಮೇಲೆ ಏನಾಗುತ್ತೆ, 3 ಕಾರ್ಬನ್ ಇರೋದ್ರಿಂದ ಐಸೋಪ್ರೊಪೈಲ್ ಅಂತ ಕರಿತೀವಿ. ಸೊ ಈ ಪಾರ್ಟನ್ನು ಏನಂತ ಕರಿತೀರಾ ನೀವು, ಹೈಡ್ರೋಜನ್ ಸಲ್ಫೇಟ್. ಐಸೋಪ್ರೊಪೈಲ್ ಹೈಡ್ರೋಜನ್ ಸಲ್ಫೇಟ್. ಓಕೆ, ಸೊ ದಿಸ್ ಈಸ್ ದ ಪ್ರಾಡಕ್ಟ್. ಸೊ ಈ ಥರ ಯಾವುದಾದ್ರೂ ಕೊಟ್ಟಿರಲಿ, ನೀವೇನು ಮಾಡಬೇಕು, ನೋಡಿ ಸಿಮಿಟ್ರಿಕಲ್ ಆಲ್ಕಿನ್ ಇದ್ದರೆ ಅದರಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ. ನ್ಯೂಕ್ಲಿಯೋಫೈಲ್ ಎಲೆಕ್ಟ್ರೋಫೈಲ್ ಎಲ್ಲಿಗೆ ಬೇಕಾದ್ರೂ ಅಟ್ಯಾಚ್ ಮಾಡ್ಬೋದು. ಅದೇ ನಿಮಗೆ ಅನ್ಸಿಮಿಟ್ರಿಕಲ್ ಆಲ್ಕಿನ್ ಏನಾದರೂ ಕೊಟ್ಟಿದ್ದರೆ ಆ ಟೈಮಲ್ಲಿ ಏನು ಮಾಡಬೇಕು, ರಿಯೇಜೆಂಟ್ ಏನೋ H2SO4 ಅನ್ಸಿಮಿಟ್ರಿಕಲೇ, ಅದು ಅನ್ಸಿಮಿಟ್ರಿಕಲ್ ರಿಯೇಜೆಂಟೇ ಆಗಿರುತ್ತೆ. ಸೊ ನಮಗೆ ನ್ಯೂಕ್ಲಿಯೋಫೈಲ್ ಅಂತಂದರೆ ನೆಗೆಟಿವ್ ಚಾರ್ಜಡ್ ಸ್ಪೀಸಿಸ್. HSO4- ಎಲ್ಲಿಗೋಗಿ ಅಟ್ಯಾಚ್ ಆಗಬೇಕು, ಯಾವ ಕಾರ್ಬನಲ್ಲಿ ಅಂದರೆ ಡಬಲ್ ಬಾಂಡ್ ಇರೋಂಥ ಕಾರ್ಬನಲ್ಲಿ ಹೈಡ್ರೋಜನ್ ಕಡಿಮೆ ಇರುತ್ತೋ ಅಲ್ಲಿಗೆ ಹೋಗಿ ಅಟ್ಯಾಚ್ ಆಗಿರಬೇಕು. ಓಕೆ, ಸೊ ದಿಸ್ ಈಸ್ ಅಬೌಟ್ ಆ್ಯಕ್ಚುಲಿ ಅಡಿಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಸೊ ನೆಕ್ಸ್ಟ್ ಹೋಗೋಣ ಅಡಿಷನ್ ಆಫ್ ವಾಟರ್. ಸೊ ಅಡಿಷನ್ ಆಫ್ ವಾಟರ್ಗಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ, ಸೊ ಮಾಲಿಕ್ಯುಲರ್ ಫಾರ್ಮುಲಾ ಏನು ವಾಟರ್ಗೆ H2O. ಈ H2Oನ ಯಾವ ಥರ ಬರಿತೀವಿ ನೋಡಿ, V ಶೇಪಲ್ಲಿ ಇರುತ್ತೆ. ಇದು ಈ ಥರ ಇರುತ್ತೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಬಾಂಡ್ ಯಾವ ಥರ ಡಿಸೋಸಿಯೇಷನ್ ಆಗುತ್ತೆ ಅಂತಂದರೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯೆ ಇರೋಂಥ ಬಾಂಡ್ ಏನಾಗುತ್ತೆ, ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಲ್ವಾ. ಸೊ ಆ ಕಡೆಗೆ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆಗಿ ನಮಗೆ ಏನು ಬರುತ್ತೆ ಅಂತಂದರೆ ನೋಡಿ, ಯಾವಾಗಲೂ ಡಿಸೋಸಿಯೇಟೆಡ್ ಆದಾಗ ಸೊ H+ ಬರುತ್ತೆ. ಯಾಕೆಂತಂದರೆ ಬಾಂಡದು ಏನಾಗುತ್ತೆ, ಬಾಂಡಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ ಆಕ್ಸಿಜನ್ಗೆ ಹೋಗಿದೆ. ಸೊ ಇದೇನಾಗುತ್ತೆ, OH- ಬರುತ್ತೆ. ಓಕೆ, ಸೊ ಈ H+ ಏನಂತ ಕರಿತೀರಾ ನೀವು, ಒಂದು ನೆಗೆಟಿವ್ ಪಾರ್ಟ್ ಆಫ್ ದ ರಿಯೇಜೆಂಟ್ ಅಂತ ಪಾಸಿಟಿವ್ ಪಾರ್ಟ್ ಆಫ್ ದ ರಿಯೇಜೆಂಟ್ ಅಂತ ಕರಿಬೋದು, ಅಥವಾ ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ ನಾವು, ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ, ಅಥವಾ ಕೇಟಯಾನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಇದನ್ನ ಏನಂತ ಕರಿತೀವಿ ಅಂತಂದರೆ ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಓಕೆ, ಸೊ ಅಥವಾ ಇದನ್ನು ಏನಂತ ಕರಿಬೋದು, ಆ್ಯನಿಯನ್ ಅಂತಲೂ ಕರಿಬೋದು. ಸೊ ನೆಕ್ಸ್ಟ್ ಇವಾಗ ಹೋಗೋಣ ಅಡಿಷನ್ ಆಫ್ ವಾಟರು. ಅಡಿಷನ್ ಆಫ್ ವಾಟ್ರಲ್ಲಿ ಏನಿದೆ ಅಂತಂದರೆ ನೋಡಿ, ವಾಟರ್ ಹ್ಯಾಡೆಡ್ ಟು ಆಲ್ಕೀನ್ಸ್.
ಓಕೆ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಟು ಫಾರ್ಮ್ ಆಲ್ಕೋಹಾಲ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡಲ್ಲಿ ನಾವು ವಾಟರ್ನ ಆ್ಯಡ್ ಮಾಡ್ತಾ ಇದ್ದಂಗೆ ಅಂತಂದರೆ ಹ್ಯಾರೋ ಮಾರ್ಕ್ ಮೇಲೆ ಆಸಿಡ್ ಅಂತಂದರೆ ಗೊತ್ತಿದೆ ನಿಮಗೆ, ಯಾವುದಾದ್ರು ಆಸಿಡ್ ಯೂಸ್ ಮಾಡ್ಬೋದು. H2SO4ನ ಆಸಿಡ್ ಅಂತ ಕರಿತೀವಿ, HClನೂ ಆಸಿಡ್ ಅಂತ ಕರಿತೀವಿ ನಾವು. ಹಾಗೆ ಪಾಸ್ಪರಿಕ್ ಆಸಿಡ್ ಇರುತ್ತೆ, ಬಟ್ ಆಲ್ಮೋಸ್ಟ್ ನಾವು ಯೂಸ್ ಮಾಡೋದು ಯಾವುದು ಅಂತಂದರೆ ಸಲ್ಫ್ಯೂರಿಕ್ ಆಸಿಡ್ ಅಥವಾ HClನ ಯೂಸ್ ಮಾಡ್ತೀವಿ. ಈ ಕೇಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಸಲ್ಫ್ಯೂರಿಕ್ ಆಸಿಡ್ನ ಯೂಸ್ ಮಾಡ್ತೀವಿ. ಯಾವಾಗಲೂ ಈ ಥರ ಆಸಿಡ್ ಥರ ಯೂಸ್ ಮಾಡಬೇಕು ಅಂತಂದರೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇವಾಗ ನೋಡೋಣ. ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಜನರಲ್ ಫಾರ್ಮುಲಾ ಬರ್ಕೊತೀನಿ ನಾನು. ಜನರಲ್ ಫಾರ್ಮುಲಾನ ಯಾವ ಥರ ಬರ್ಕೊತೀವಿ, RCH ಡಬಲ್ ಬಾಂಡು CH2, ಇದನ್ನು ಅನ್ಸಿಮಿಟ್ರಿಕಲ್ ಆಲ್ಕಿನ್ ಅಂತ ಕರಿತೀವಿ. ಪ್ಲಸ್ ಇದಕ್ಕೆ ಏನು ಮಾಡೋಣ, ಇವಾಗ ವಾಟರ್ ಆ್ಯಡ್ ಮಾಡೋಣ. ಓಕೆ, ವಾಟರ್ ಆ್ಯಡ್ ಮಾಡ್ತೀನಿ. ಹ್ಯಾರೋ ಮಾರ್ಕ್ ಹಾಕೋಣ. ಹ್ಯಾರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಬರೀಬೇಕು. ನೀವು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ನ ಬರ್ಕೋಬೇಕು. ಸೊ ಇವಾಗ ನೆಕ್ಸ್ಟ್ ನೋಡೋದಾದರೆ ಈ ವಾಟರ್ ಡಿಸೋಸಿಯೇಟೆಡ್ ಆಗಿ ಏನು ಕೊಡುತ್ತೆ ನಮಗೆ, H++ ಏನು ಕೊಡುತ್ತೆ, OH- ಕೊಡುತ್ತೆ. ಸೊ OH- ಏನಾಯಿತು, ಅಲ್ಲಿಗೆ ನ್ಯೂಕ್ಲಿಯೋಫೈಲ್ ಆಯಿತು. ಆಲ್ರೆಡಿ ಹೇಳಿದ್ದೀನಿ. ಈ ನ್ಯೂಕ್ಲಿಯೋಫೈಲ್ ಹೋಗಿ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ ನೋಡಿ, ಲೆಫ್ಟ್ ಟು ರೈಟ್ ಕಾರ್ಬನ್ ಇದೆ. ಲೆಫ್ಟ್ ಕಾರ್ಬನಲ್ಲಿ 1 ಹೈಡ್ರೋಜನ್ ಇದೆ, ಸೊ ರೈಟ್ ಕಾರ್ಬನಲ್ಲಿ 2 ಹೈಡ್ರೋಜನ್ ಇದೆ. ಸೊ ನ್ಯೂಕ್ಲಿಯೋಫೈಲ್ ಎಲ್ಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ, ಲೆಫ್ಟ್ ಕಾರ್ಬನ್. ಯಾಕೆಂದರೆ ಲೆಫ್ಟ್ ಕಾರ್ಬನಲ್ಲಿ 1 ಹೈಡ್ರೋಜನ್ ಇದೆ. ಸೊ ಪ್ರಾಡಕ್ಟ್ ಬರೀಬೇಕಾದ್ರೆ ಏನು ಬರುತ್ತೆ, R ಹಂಗೆ ಬರ್ಕೋಬೇಕು ನಾವು. ನೆಕ್ಸ್ಟ್ CH, ಈ CHಗೆ ಏನು ಮಾಡಬೇಕು ನೋಡಿ, O ಥ್ರೂ ಅಟ್ಯಾಚ್ ಮಾಡಬೇಕು, ಆಕ್ಸಿಜನ್ ಥ್ರೂನೇ ಅಟ್ಯಾಚ್ ಆಗಬೇಕು. ಓಕೆ, ಸೊ OH ಈ ಥರ ಅಟ್ಯಾಚ್ ಆಗುತ್ತೆ. ಪ್ಲಸ್ ಒಂದು ಸಿಂಗಲ್ ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡ್ ಆಗುತ್ತೆ. CH2 ಇರೋದೇನಾಗುತ್ತೆ ನೋಡಿ, CH3 ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಆಲ್ಕೋಹಾಲ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ ನಾವು, ಆಲ್ಕೋಹಾಲ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಯಾವುದೇ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ಗೆ ಹೈಡ್ರಾಕ್ಸೈಡ್ ಗ್ರೂಪ್, ಹೈಡ್ರಾಕ್ಸೈಡ್ ಅಂತಂದರೆ OH- ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅಂಥ ಕಾಂಪೌಂಡನ್ನು ಏನಂತ ಕರಿತೀವಿ ನಾವು, ಆಲ್ಕೋಹಾಲ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನೋಡಿ. ಆರ್ ಬದಲಿ ಏನು ಮಾಡೋಣ ಅಂತಂದರೆ, ಫಸ್ಟ್ ನಾನು ಸಿಮಿಟ್ರಿಕಲ್ ಆಲ್ಕಿನ್ ತೊಗೊತಾ ಇದ್ದೀನಿ. ಸಿಮಿಟ್ರಿಕಲ್ ಆಲ್ಕಿನ್ ಅಂತಂದರೆ CH2. ಓಕೆ, CH2 ತೊಗೋಣ ಅಂತಂದರೆ ಈಥಿನ್ ತೊಗೊತಾ ಇದ್ದೀನಿ. ನೇಮಿಂಗ್ ಮಾಡ್ಕೊಬಿಡೋಣ, ಈಥಿನ್. ಸೊ ಈ ಈಥಿನ್ಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಏನು ಮಾಡೋಣ, ವಾಟರ್ನ ಆ್ಯಡ್ ಮಾಡೋಣ. ಓಕೆ, ವಾಟರು. ನೆಕ್ಸ್ಟು ಹ್ಯಾರೋ ಮಾರ್ಕ್ ಹಾಕ್ಕೊಳ್ಳೋಣ. ಹ್ಯಾರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ನ ಬರೀಬೇಕು. ಓಕೆನಾ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಈ ವಾಟರ್ ಡಿಸೋಸಿಯೇಟೆಡ್ ಆಗುತ್ತೆ. ಡಿಸೋಸಿಯೇಟೆಡ್ ಆಗಿ H+ ಮತ್ತು OH- ಬರುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಗೊತ್ತಿದೆ ಈಥೀನ್ ಏನಾಗುತ್ತೆ ಅಂತಂದರೆ ಸಿಮಿಟ್ರಿಕಲ್ ಆಲ್ಕೀನ್ ಆಗುತ್ತೆ. ಸಿಮಿಟ್ರಿಕಲ್ ಆಲ್ಕೀನ್ ಆದರೆ H+ ಅಥವಾ OH-, ಎಲೆಕ್ಟ್ರೋಫೈಲ್ ಅಥವಾ ನ್ಯೂಕ್ಲಿಯೋಫೈಲ್ ಯಾವುದಾದ್ರೂ ಕಾರ್ಬನ್ಗೆ ಅಟ್ಯಾಚ್ ಆಗ್ಬೋದು. ಯಾಕೆಂತಂದರೆ ಲೆಫ್ಟು ಮತ್ತು ರೈಟು 2 ಕಾರ್ಬನಲ್ಲೂ ಸಹ 2 ಹೈಡ್ರೋಜನ್ ಇರುತ್ತೆ. ಸೊ ನಾವೇನು ಮಾಡೋಣ ಅಂತಂದರೆ H+ನ ಲೆಫ್ಟ್ ಕಾರ್ಬನ್ಗೆ, ಸೊ OH- ರೈಟಿಗೆ ಏನು ಮಾಡೋಣ, ಆ್ಯಡ್ ಮಾಡೋಣ. ಅವಾಗ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನೋಡಿ, CH2 ಇರೋದು CH3 ಆಗುತ್ತೆ. ಹೈಡ್ರೋಜನ್ ಆ್ಯಡ್ ಮಾಡ್ತೀವಿ ಅಲ್ವಾ, ಸಿಂಗಲ್ ಬಾಂಡ್ ಆಗುತ್ತೆ. ಈ CH2ಗೆ ಏನು ಮಾಡಬೇಕು, OH-ನ ನಾವು ಬರಿಬೇಕು. OH-ನ O ಥ್ರೂನೇ ನಾವು ಬರಿಬೇಕು. ಓಕೆ, ಸೊ ಈ ಆಲ್ಕೋಹಾಲ್ ಇದು ಏನಾಗುತ್ತೋ ಆಲ್ಕೋಹಾಲ್ ಆಗಿ ಫಾರ್ಮೇಷನ್ ಆಯಿತು. ಸೊ ಇದಕ್ಕೆ ನಾವು ಇವಾಗ ನೇಮಿಂಗ್ ಕೊಡಬೇಕು. ಈ ಆಲ್ಕೋಹಾಲ್ಗೆ ಏನಂತ ಕರಿತೀವಿ ಅಂತಂದರೆ ಎಥನಾಲ್ ಅಂತ ಕರಿತೀವಿ. ಓಕೆ, ಎಥನಾಲ್ ಅಂತ ಕರಿತೀವಿ ನಾವು ನೋಡಿ, ಎಥನಾಲ್ ಅಂತ ಕರಿತೀವಿ. ಅಥವಾ ಈಥೈಲ್ ಆಲ್ಕೋಹಾಲ್ ಅಂತ ಜನರಲ್ ಕಾಮನ್ ನೇಮ್ ಏನಂತ ಕರಿತೀವಿ, ಈಥೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇವಾಗ ಪ್ರೊಪೀನ್ ತೊಗೊಬೋಣ. ಪ್ರೊಪೀನ್ ಗೊತ್ತಿದೆ ನಿಮಗೆ ಏನು, CH3, CH ಡಬಲ್ ಬಾಂಡು. ಓಕೆ, CH2 ಇದನ್ನೇನಂತ ಕರಿತೀವಿ ನಾವು, ಅನ್ಸಿಮಿಟ್ರಿಕಲ್ ಆಲ್ಕೀನ್. ಓಕೆ, ಸೊ ಪ್ಲಸ್ ಇದಕ್ಕೆ ಏನು ಮಾಡ್ತಾ ಇದ್ದೀನಿ ನಾನು, ವಾಟರ್ ಆ್ಯಡ್ ಮಾಡ್ತೀನಿ. ಓಕೆ, ಹ್ಯಾರೋ ಮಾರ್ಕ್ ಹಾಕೋಣ. ಹ್ಯಾರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್, ಅಥವಾ ನೀವು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಬರೀದೇ ಇದ್ರು ಡೈಲ್ಯೂಟ್ H+ ಅಂತಾದರೂ ಬರೀಬೇಕು. ಯಾಕೆಂದರೆ ಅಸಿಡಿಕ್ ಕಂಡೀಷನಲ್ಲೇ ಇದಾಗೋದು. ಓಕೆ, ಇದಾದಮೇಲೆ ಏನು ಮಾಡ್ತೀವಿ ಅಂತಂದರೆ CH3 ಹಾಗೆ ಬರ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಿದೆ ಇಲ್ಲಿ ಲೆಫ್ಟ್ ಕಾರ್ಬನು, ರೈಟ್ ಕಾರ್ಬನು. ಲೆಫ್ಟ್ ಕಾರ್ಬನಲ್ಲಿ ಏನೋ 1 ಹೈಡ್ರೋಜನ್ ಇದೆ, ರೈಟಲ್ಲಿ 2 ಹೈಡ್ರೋಜನ್ ಇದೆ. ಮಾರ್ಕೋನಿಕಫ್ಸ್ ರೂಲ್ನ ಯೂಸ್ ಮಾಡಬೇಕು ಇಲ್ಲಿ. ಸೊ ಏನಾಗುತ್ತೆ ಅಂತಂದರೆ ವಾಟರ್ ಡಿಸೋಸಿಯೇಟೆಡ್ ಆಗಿ ಏನು ಬರುತ್ತೆ ನಮಗೆ, H+ ಬರುತ್ತೆ. ಪ್ಲಸ್ ಏನಾಗುತ್ತೆ ಇಲ್ಲಿ OH- ಬರುತ್ತೆ. ಸೊ OH- ಏನಂತ ಕರಿತೀವಿ ನಾವು, ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ನ್ಯೂಕ್ಲಿಯೋಫೈಲ್ ಎಲ್ಲಿಗೆ ಹೋಗುತ್ತೆ, ಸೊ ಲೆಫ್ಟ್ ಕಾರ್ಬನ್ಗೆ ಹೋಗುತ್ತೆ. ಯಾಕೆಂದರೆ ಲೆಫ್ಟ್ ಕಾರ್ಬನಲ್ಲಿ 1 ಹೈಡ್ರೋಜನ್ ಇದೆ. ಸೊ ಬರಿಬೇಕಾದ್ರೆ ಏನಾಗುತ್ತೆ, CH3 ಹಾಗೆ ಬರ್ಕೊಂಡೆ. CH3 ಆದಮೇಲೆ CH, ಇಲ್ಲೇ ಏನಾಗುತ್ತೆ ನೋಡಿ, OH ಬರಿಬೇಕು. OH ಅಟ್ಯಾಚ್ ಆಗುತ್ತೆ. ನೆಕ್ಸ್ಟು ಸಿಂಗಲ್ ಬಾಂಡ್ ಬರಿಬೇಕು. ನೆಕ್ಸ್ಟ್ ಇದೇನಾಗುತ್ತೆ, CH3 ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇವಾಗ ನೇಮ್ ಬರಿಬೇಕಾದ್ರೆ ಯಾವ ಥರ ಬರೀತೀರಾ ಅಂತಂದರೆ, ಫಸ್ಟ್ ಏನು ಮಾಡಬೇಕು, ನಂಬರಿಂಗ್ ಕೊಡಬೇಕು. ಸೆಕೆಂಡ್ ಪೊಸಿಷನಲ್ಲಿ OL ಇದೆ. ಸೊ ಇದನ್ನು ಯಾವ ಥರ ಬರಿಬೇಕು ಅಂತಂದರೆ 2. ಓಕೆ, ಸೊ ಪ್ರೊಪೆನಾಲ್. ಓಕೆ, OL ಬರಿಬೇಕು. ಇದು OL ಇದು. ಸೊ ನೆಕ್ಸ್ಟ್ ತೊಗೊಳ್ಳೋಣ. ನೆಕ್ಸ್ಟ್ ಯಾವ್ದು ತೊಗೊಳ್ಳೋಣ ಅಂತಂದರೆ ನೋಡಿ, ಮೀಥೈಲ್. ಓಕೆ, 2 ಮೀಥೈಲ್ 2 ಬರ್ಕೊಳ್ಳಿ ಇಲ್ಲಿ, 2 ಮೀಥೈಲ್. ಓಕೆ, ಪ್ರೊಪೀನ್.
2 ಮೀಥೈಲ್ ಪ್ರೊಪೀನ್ ತೊಗೋಬೇಕು. ಸೊ ಪ್ರೊಪೀನ್ ಅಂದ ತಕ್ಷಣ ಎಷ್ಟು ಕಾರ್ಬನ್ ಇದೆ ಅಂತ ಅರ್ಥ, ಅಲ್ಲಿಗೆ 3 ಕಾರ್ಬನ್ ಇದೆ ಅಂತ. ಫಸ್ಟ್ 3 ಕಾರ್ಬನ್ಸ್ ಈ ಥರ ಬರ್ಕೊಬೋಣ. ಸೆಕೆಂಡ್ ಪೊಸಿಷನಲ್ಲಿ ಒಂದು ಮೀಥೈಲ್ ಇದೆ. ಮೀಥೈಲ್ ಅಂತಂದರೆ ಗೊತ್ತಿದೆ CH3 ಅಂತ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಪ್ರೊಪೀನ್ ಅಂತ ಅಷ್ಟೇ ಪೊಸಿಷನ್ ಮೆನ್ಷನ್ ಮಾಡಿಲ್ಲ ಅಂದರೆ ಫಸ್ಟ್ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ ಅಂತ. ಸೊ ಆಲ್ರೆಡಿ ಫಸ್ಟ್ ಕಾರ್ಬನ್ಗೆ 2 ಡಬಲ್ ಬಾಂಡ್ ಆಗಿದೆ, 2 ಹೈಡ್ರೋಜನ್ ಬರ್ಕೋಬೇಕು. ನೆಕ್ಸ್ಟು ಸೆಕೆಂಡ್ ಕಾರ್ಬನ್ಗೆ ಆಲ್ರೆಡಿ ಏನಾಗಿದೆ, ಇಲ್ಲೊಂದು ಸಿಂಗಲ್ ಬಾಂಡ್ ಬರೆದ್ರೆ 4 ಬಾಂಡ್ ಇದೆ. ಸೊ ಹೈಡ್ರೋಜನ್ ಬರೆಯೋ ನೆಸೆಸರಿ ಇಲ್ಲ. ಇನ್ನು 3 ಕಾರ್ಬನ್ಗೆ ಹೋದರೆ 1 ಬಾಂಡ್ ಇದೆ. ಸೊ ಏನು ಮಾಡಬೇಕು, ಇನ್ನು 3 ಹೈಡ್ರೋಜನ್ ಬರೀಬೇಕು. ಓಕೆ, ಸೊ ದಿಸ್ ಇಸ್ 2 ಮೀಥೈಲ್ ಪ್ರೊಪೀನ್. ನೆಕ್ಸ್ಟ್ ಏನು ಮಾಡೋಣ, ಪ್ಲಸ್ ಅಂತ ಹಾಕಿ ಏನು ಬರೀಬೇಕು, ವಾಟರ್ ಬರ್ಕೊಳ್ಳಿ ನೀವು. ವಾಟರ್ ಡಿಸೋಸಿಯೇಟೆಡ್ ಆಗಿ ಏನು ಕೊಡುತ್ತೆ ಅಂತ ಗೊತ್ತಿದೆ ಅಲ್ವಾ. ಸೊ ವಾಟರ್ ಡಿಸೋಸಿಯೇಟೆಡ್ ಆಗಿ ಏನು ಕೊಡುತ್ತೆ, H+ ಕೊಡುತ್ತೆ, ಪ್ಲಸ್ OH- ಕೊಡುತ್ತೆ ಅಲ್ವಾ. ಸೊ ಇಲ್ಲೂ ಸಹ 2 ಕಾರ್ಬನ್ ಇದೆ, ಒಂದು ಸೊ ಲೆಫ್ಟ್ ಕಾರ್ಬನ್, ಇನ್ನೊಂದು ರೈಟ್ ಕಾರ್ಬನು. ಲೆಫ್ಟ್ ಕಾರ್ಬನಲ್ಲಿ ತೊಗೊಂಡ್ರೆ 0 ಹೈಡ್ರೋಜನ್ ಇದೆ, ರೈಟ್ ಕಾರ್ಬನ್ ತೊಗೊಂಡ್ರೆ 2 ಹೈಡ್ರೋಜನ್ ಇದೆ. ಸೊ ನನ್ನ OH-, ನಾವು ನ್ಯೂಕ್ಲಿಯೋ ಫೈಲ್ ಇದೆ ಅಲ್ವಾ, ಯಾವುದು ನ್ಯೂಕ್ಲಿಯೋ ಫೈಲ್, OH-. ಸೊ OH- ಎಲ್ಲಿಗೆ ಹೋಗಿ ಅಟ್ಯಾಚ್ ಆಗಬೇಕು, ಲೆಫ್ಟ್ಗೆ ಹೋಗಿ ಅಟ್ಯಾಚ್ ಆಗಬೇಕು. ಯಾಕೆ ಲೆಫ್ಟ್ಗೆ ಹೋಗಿ ಅಟ್ಯಾಚ್ ಆಗಬೇಕು ಅಂತಂದರೆ ಲೆಫ್ಟಲ್ಲಿ 0 ಹೈಡ್ರೋಜನ್ ಇದೆ ಅಲ್ವಾ. ಸೊ ಲೆಸ್ ಹೈಡ್ರೋಜನ್ ಇರೋ ಕಡೆನೇ ಹೋಗಿ ಅಟ್ಯಾಚ್ ಆಗಬೇಕು. ಸೊ ಆರೋ ಮಾರ್ಕ್ ಬರೀರಿ. ಆರೋ ಮಾರ್ಕ್ ಬರೆದ್ಮೇಲೆ ಏನು ಬರೀಬೇಕು, CH3 ಹಾಗೆ ಬರೆಯೋಣ. ಇಲ್ಲಿ ಕಾರ್ಬನ್ ಬರ್ಕೊಳ್ಳಿ. ನೆಕ್ಸ್ಟ್ CH3ನೂ ಹಾಗೆ ಉಳ್ಕೊಂತು. ಇದ್ರ ಜೊತೆಗೆ ಏನು ಮಾಡಬೇಕು, ಇಲ್ಲಿ OH ಅಟ್ಯಾಚ್ ಮಾಡಬೇಕು. ಓಕೆ, OH ಅಟ್ಯಾಚ್ ಆಗುತ್ತೆ. ಡಬಲ್ ಬಾಂಡ್ ಇರೋದೇನಾಗುತ್ತೆ, ಸಿಂಗಲ್ ಬಾಂಡ್ ಆಗುತ್ತೆ. ಸೊ ನೆಕ್ಸ್ಟ್ CH2 ಇರೋದೇನಾಗುತ್ತೆ, CH3 ಆಗುತ್ತೆ. ಇನ್ನು ನೆಕ್ಸ್ಟ್ ನೇಮಿಂಗ್ ಮಾಡಬೇಕು. ನೇಮಿಂಗ್ ಮಾಡಬೇಕಾದ್ರೆ ಯಾವ ಥರ ಬರೀತೀರಾ ಅಂತಂದರೆ ನೋಡಿ, 1 2 3. ಓಕೆ, ಸೆಕೆಂಡ್ ಪೊಸಿಷನಲ್ಲಿ ಮೀಥೈಲ್ ಗ್ರೂಪ್ ಇದೆ, ಜೊತೆಗೆ OH ಗ್ರೂಪು ಸಹ ಸೆಕೆಂಡ್ ಪೊಸಿಷನಲ್ಲಿದೆ. ಸೊ ನಾನು ಬರಿಬೇಕಾದ್ರೆ ಯಾವ ಥರ ಬರಿತೀನಿ ಅಂತಂದರೆ ನೋಡಿ, ಸೊ 2 ಮೀಥೈಲ್. ಓಕೆ, 2 ಮೀಥೈಲ್. ಎಷ್ಟು ಕಾರ್ಬನ್ ಇದೆ ನೋಡಿ, ಪೇರೆಂಟ್ ಚೈನಲ್ಲಿ 3 ಕಾರ್ಬನ್ ಇದೆ. ಸೊ ಅದಕ್ಕೆ ಇಲ್ಲಿ ಏನು ಬರಿಬೇಕು ಅಂತಂದರೆ ಪ್ರೊಪೇನ್. ಓಕೆ, ಸೊ ಪ್ರೊಪೇನ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಸೆಕೆಂಡ್ ಪೊಸಿಷನಲ್ಲಿ OL ಅಂತ ಬರಿಬೇಕು. ಓಕೆ, ಈ ಥರ ನೇಮಿಂಗ್ ಮಾಡಬೇಕು IUPAC ನಾಮೆನ್ಕ್ಲೇಚರ್. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಅಂಥ ಟಾಪಿಕ್ಕು ಯಾವುದ್ಯಾವುದು, ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡು, ಅಡಿಷನ್ ಆಫ್ ವಾಟರ್, ಅಡಿಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.